ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳನ್ನು ಸ್ವಾಗತಿಸ್ತಾ ಇವತ್ತಿನ ಕ್ಲಾಸನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ. ಹಿಂದಿನ ಕ್ಲಾಸ್ನಲ್ಲಿ ನೀವು ಹಣ ಮತ್ತು ಬ್ಯಾಂಕಿಂಗ್ ಅನ್ನುವ ಅಧ್ಯಾಯದಲ್ಲಿ ಹಣ ಅಂದರೆ ಏನು, ಹಣದ ಕಾರ್ಯಗಳು ಯಾವೆಲ್ಲ, ಹಣ ಅನ್ನೋದು ಅಸ್ತಿತ್ವಕ್ಕೆ ಬರೋದಕ್ಕಿಂತ ಮೊದಲು ಇದ್ದಂತಹ ವಸ್ತು ವಿನಿಮಯ ಪದ್ಧತಿ, ಅದರ ದೋಷಗಳು ಯಾವುದೆಲ್ಲ, ಹಣ ಅನ್ನೋದು ಅಸ್ತಿತ್ವಕ್ಕೆ ಬಂದ ಮೇಲೆ ವಸ್ತು ವಿನಿಮಯ ಪದ್ಧತಿಯ ದೋಷಗಳು ಹೇಗೆ ಮಾಯ ಆಯಿತು, ಇಂದಿನ ಆಧುನಿಕ ದಿನಗಳಲ್ಲಿ ನಾವು ಹಣದ ಮೂಲಕ ಹೇಗೆ ಸುಲಭವಾಗಿ ವ್ಯವಹಾರಗಳನ್ನ ಮಾಡ್ತಾ ಇದ್ದೇವೆ, ಡಿಜಿಟಲ್ ವ್ಯವಹಾರಗಳು ಯಾವ ರೀತಿ ಇದೆ, ಇದರ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. ಇವತ್ತು ಅದೇ ಅಧ್ಯಾಯದಲ್ಲಿ ಮುಂದುವರಿದ ಭಾಗ ಹಣದ ಬೇಡಿಕೆ. ಹಣದ ಬೇಡಿಕೆ. ಸೊ ಇಲ್ಲಿ ನಾವು ಮೊದಲಿಗೆ ಹಣದ ಬೇಡಿಕೆ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕು. ಹಣದ ಬೇಡಿಕೆ, ಬೇಡಿಕೆ ಅಂತ ಹೇಳಿದರೆ ನಮಗೆ ಬೇಕು ಅಂತ ಬಯಸೋದು. ಹಣದ ಬೇಡಿಕೆ ಅಂತ ಹೇಳಿದರೆ ಹಣವನ್ನು ನಾವು ನಮ್ಮ ಕೈಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಬಯಸೋದು. ಅಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನ ತಮ್ಮ ಕೈಯಲ್ಲಿ ಹಣವನ್ನು ಇಟ್ಟುಕೊಳ್ಳೋದಕ್ಕೆ ಬಯಸೋದನ್ನು ನಾವು ಹಣದ ಬೇಡಿಕೆ ಅಂತ ಹೇಳ್ತೀವಿ. ಹಣಕ್ಕೆ ಬೇಡಿಕೆಯನ್ನು ಸಲ್ಲಿಸೋದು. ಯಾಕೆ ನಾವು ಹಣಕ್ಕೆ ಬೇಡಿಕೆಯನ್ನು ಸಲ್ಲಿಸ್ತೇವೆ? ಹಣ ಅನ್ನೋದು ನಮಗೆಲ್ಲರಿಗೂ ಅತ್ಯವಶ್ಯಕ. ಜೀವನವನ್ನು ನಡೆಸೋದಕ್ಕೆ ನಮಗೆ ಹಣ ಅನ್ನೋದು ಬೇಕೇ ಬೇಕು. ದಿನನಿತ್ಯದ ವ್ಯವಹಾರಗಳನ್ನು ನಡೆಸೋದಕ್ಕೆ ಹಣ ಇಲ್ಲದೆ ನಮ್ಮಿಂದ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವು ಹಣಕ್ಕೆ ಬೇಡಿಕೆಯನ್ನು ಸಲ್ಲಿಸ್ತೇವೆ. ಅದರಿಂದ ಹಣದ ಬೇಡಿಕೆ ಎಂದರೇನು ಅಂತ ಹೇಳಿದರೆ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜನರು ತಮ್ಮ ಕೈಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಬಯಸುವಂತಹ ನಗದು ಹಣದ ಪ್ರಮಾಣ. ನಗದು ಹಣವನ್ನು ನಾವು ನಮ್ಮ ಕೈಯಲ್ಲಿ ಇಟ್ಕೊಳ್ತೇವೆ. ಹಾಗಾದರೆ ಈ ಒಂದು ನಗದು ಹಣವನ್ನು ಎಷ್ಟು ಪ್ರಮಾಣದಲ್ಲಿ ನಮ್ಮ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ನಾವು ಬಯಸ್ತೇವೆ, ಅದನ್ನೇ ಹಣದ ಬೇಡಿಕೆ ಅಂತ ಹೇಳೋದು. ಈ ಒಂದು ವಿಷಯಕ್ಕೆ ಬಂದಾಗ ನಾವು ನೆನಪಿಸಿಕೊಳ್ಳುವಂತಹ ಒಬ್ಬ ಸುಪ್ರಸಿದ್ಧ ಅರ್ಥಶಾಸ್ತ್ರಜ್ಞ ಯಾರು ಅಂತ ಹೇಳಿದರೆ ಜಾನ್ ಮೆನಾರ್ಡ್ ಕೇನ್ಸ್. ನಾವು JM ಕೇನ್ಸ್ ಅಂತ ಕರಿತೇವೆ. JM ಕೇನ್ಸ್ರವರು ಹಣದ ಬೇಡಿಕೆಯ ಉದ್ದೇಶಗಳನ್ನು ವಿವರಿಸಿದ್ದಾರೆ. 1936ರಲ್ಲಿ ಇವರು ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟರೆಸ್ಟ್ ಆ್ಯಂಡ್ ಮನಿ ಅನ್ನುವ ಪುಸ್ತಕವನ್ನು ಪ್ರಕಟಿಸ್ತಾರೆ. ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟರೆಸ್ಟ್ ಆ್ಯಂಡ್ ಮನಿ. ಉದ್ಯೋಗ, ಬಡ್ಡಿ ಮತ್ತು ಹಣದ ಮೇಲಿನ ಸಾಮಾನ್ಯ ಸಿದ್ಧಾಂತ ಅಂತ ಹೇಳ್ತೇವೆ ಕನ್ನಡದಲ್ಲಿ ನಾವು. ಈ ಒಂದು ಪುಸ್ತಕ ಸಮಗ್ರ ಅರ್ಥಶಾಸ್ತ್ರದ ಹಲವಾರು ಸಿದ್ಧಾಂತಗಳಿಗೆ ಆಧಾರವಾಗಿದೆ. ಅಂದರೆ ಸಮಗ್ರ ಅರ್ಥಶಾಸ್ತ್ರದ ಹಲವು ಪ್ರಮುಖ ಸಿದ್ಧಾಂತಗಳು JM ಕೇನ್ಸ್ರವರ ಈ ಒಂದು ಪುಸ್ತಕವನ್ನು ಅವಲಂಬಿಸಿದೆ. ಬಹಳಷ್ಟು ಸಿದ್ಧಾಂತಗಳನ್ನು JM ಕೇನ್ಸ್ರವರು ವಿವರಿಸಿದ್ದಾರೆ. ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳುವಾಗ ನಾವು JM ಕೇನ್ಸ್ರವರನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಕೂಡ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಹಣದ ಬೇಡಿಕೆಯ 3 ಉದ್ದೇಶಗಳನ್ನು ಅವರು ಹೇಳಿದ್ದಾರೆ. ಮೊದಲನೇದು ವ್ಯವಹಾರದ ಉದ್ದೇಶ, ಟ್ರಾನ್ಸಾಕ್ಷನ್ಸ್ ಮೋಟಿವ್. ಎರಡನೇದು ಸಟ್ಟ ವ್ಯಾಪಾರದ ಉದ್ದೇಶ, ಸ್ಪೆಕ್ಯುಲೇಟಿವ್ ಮೋಟಿವ್. ಇನ್ನೂ ಒಂದಿದೆ ಮುಂಜಾಗ್ರತಾ ಉದ್ದೇಶ ಅಂತ. ಆದರೆ ನಿಮಗೆ ಈ ವರ್ಷ ಕಲೀಲಿಕ್ಕಿರೋದು ಇವೆರಡೇ ಉದ್ದೇಶಗಳು. ಹಾಗಾಗಿ ನಾವು ಇವೆರಡರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳುವ. ಅರ್ಥ ಆಯ್ತಲ್ಲ? ಈಗ ಮೊದಲನೇದು ವ್ಯವಹಾರದ ಉದ್ದೇಶ, ಟ್ರಾನ್ಸಾಕ್ಷನ್ಸ್ ಮೋಟಿವ್. ಏನು ವ್ಯವಹಾರ ಅಂತ ಹೇಳಿದ್ರಿ? ವಹಿವಾಟು, ವ್ಯವಹಾರ. ಇಲ್ಲಿ ಕೇನ್ಸ್ರವರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪ್ರತಿದಿನ ಹಲವಾರು ಆರ್ಥಿಕ ವ್ಯವಹಾರಗಳಿರುತ್ತೆ. ಈಗ ನಮಗೆ ದಿನ ಬೆಳಗಾದರೆ ಹಲವಾರು ವಸ್ತುಗಳು ಬೇಕಾಗುತ್ತೆ, ಹಲವಾರು ಸರಕುಗಳನ್ನು ಕೊಂಡು ನಾವು ಅನುಭೋಗಿಸಬೇಕಾಗತ್ತೆ. ಮನೆಗೆ ದಿನಸಿ ತರಬೇಕು, ತರಕಾರಿ ತರಬೇಕು, ಹೊರಗೆ ಹೋದರೆ ಬಸ್ಸಲ್ಲಿ ಹತ್ತಿ ಹೋಗುವಾಗ ಬಸ್ ಚಾರ್ಜ್ ಕೊಡಬೇಕು, ಆಟೋ ಚಾರ್ಜ್ ಕೊಡಬೇಕು, ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಬುಕ್ಸ್ ತಗೊಳ್ಬೇಕು, ಹೀಗೆ ಹಲವಾರು ಖರ್ಚುಗಳು ನಮಗೆ ಬರುತ್ತೆ.
ಈ ದಿನನಿತ್ಯದ ವ್ಯವಹಾರಗಳಿಗೋಸ್ಕರ ಜನ ಹಣಕ್ಕೆ ಬೇಡಿಕೆಯನ್ನು ಸಲ್ಲಿಸ್ತಾರೆ. ಇದನ್ನು ನಾವೇನಂತ ಹೇಳ್ತೇವೆ ಅಂತ ಹೇಳಿದರೆ ವ್ಯವಹಾರದ ಉದ್ದೇಶ ಅಂತ ಹೇಳ್ತೇವೆ. ಅಂದರೆ ದಿನನಿತ್ಯದ ವ್ಯವಹಾರಗಳಿಗಾಗಿ ನಾವು ಹಣಕ್ಕೆ ಬೇಡಿಕೆಯನ್ನು ಸಲ್ಲಿಸೋದು, ಅದೇ ವ್ಯವಹಾರದ ಉದ್ದೇಶ. ಹೀಗೆ ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಜನರು ಒಟ್ಟಿಗೆ ತಮ್ಮ ದಿನನಿತ್ಯದ ವ್ಯವಹಾರಕ್ಕಾಗಿ ಸಲ್ಲಿಸುವಂತಹ ಹಣದ ಬೇಡಿಕೆಯನ್ನೇ ಒಟ್ಟು ವ್ಯವಹಾರದ ಉದ್ದೇಶ ಅಂತ ನಾವು ಹೇಳ್ಬೋದು. ಅಂದರೆ ಒಟ್ಟು ವ್ಯವಹಾರದ ಬೇಡಿಕೆ, ವ್ಯವಹಾರಕ್ಕೋಸ್ಕರ ಇರುವಂತಹ ಹಣದ ಒಟ್ಟು ಬೇಡಿಕೆ. ಯಾಕೆಂದರೆ ನಾವಿಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸಮಗ್ರ ಅರ್ಥಶಾಸ್ತ್ರದಲ್ಲಿ ಇಡೀ ಅರ್ಥವ್ಯವಸ್ಥೆಯ ಒಟ್ಟು ವ್ಯವಹಾರವನ್ನು ನಾವು ಲೆಕ್ಕ ಹಾಕಬೇಕಾಗತ್ತೆ. ಸೊ ಹಾಗಾಗಿ ಜೆ.ಎಂ. ಕೇನ್ಸ್ರವರು ಹೇಳುವ ಹಾಗೆ ವ್ಯವಹಾರದ ಉದ್ದೇಶಕ್ಕೋಸ್ಕರ ಜನ ಒಟ್ಟು ಎಷ್ಟು ಹಣಕ್ಕೆ ಬೇಡಿಕೆಯನ್ನು ಸಲ್ಲಿಸ್ತಾರೆ, ಇದನ್ನು ಕಂಡುಹಿಡಿಬೇಕಾದ್ರೆ ನಾವು ಸರಾಸರಿ ವ್ಯವಹಾರದ ಉದ್ದೇಶಕ್ಕಾಗಿ ಎಷ್ಟು ಹಣಕ್ಕೆ ಜನ ಬೇಡಿಕೆಯನ್ನು ಸಲ್ಲಿಸ್ತಾರೆ, ಅಂದರೆ ವ್ಯವಹಾರದ ಉದ್ದೇಶಕ್ಕಾಗಿ ಸಲ್ಲಿಸುವಂತಹ ಸರಾಸರಿ ಹಣದ ಬೇಡಿಕೆ ಎಷ್ಟು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಇದಕ್ಕೆ ನಾವು ಒಂದು ಉದಾಹರಣೆಯನ್ನು ತೆಗೊಳ್ಳುವ. ಒಬ್ಬ ವ್ಯಕ್ತಿ ತಿಂಗಳ ಮೊದಲನೆಯ ದಿನ 10,000 ರೂಪಾಯಿಯನ್ನು ವೇತನವಾಗಿ ಪಡಿತಾನೆ. ಮೊದಲನೇ ದಿನ ಅವನ ಕೈಯಲ್ಲಿ ಎಷ್ಟು ಉಂಟು? 10,000 ರೂಪಾಯಿ ಉಂಟು. ಈ 10,000 ರೂಪಾಯಿಯನ್ನು ಅವನು ತಿಂಗಳು ಪೂರ್ತಿ ಸಮಾನವಾಗಿ ಖರ್ಚು ಮಾಡ್ತಾನೆ. ಅಂದರೆ 10,000 ರೂಪಾಯಿಯನ್ನು ಕೂಡ ಅವನು ದಿನನಿತ್ಯದ ವ್ಯವಹಾರಗಳಿಗೋಸ್ಕರ ಖರ್ಚು ಮಾಡ್ತಾನೆ. ಸೊ ಹೀಗೆ ಖರ್ಚು ಮಾಡಿದಾಗ ಕೊನೆಯ ದಿನ ಅವನ ಕೈಯಲ್ಲಿ ಎಷ್ಟು ಉಳಿಯುತ್ತೆ? ಏನು ಉಳಿಯೋದಿಲ್ಲ, 0. ಈಗ ನಾವು ವ್ಯವಹಾರದ ಉದ್ದೇಶಕ್ಕೋಸ್ಕರ ಇರುವಂತಹ ಸರಾಸರಿ ಹಣದ ಪ್ರಮಾಣವನ್ನು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯುವುದು ಸರಾಸರಿ ಪ್ರಮಾಣವನ್ನು? ಈಗ ತಿಂಗಳ ಮೊದಲನೆಯ ದಿನ ಇದು, ಕೊನೆಯ ದಿನ ಇದು. 2 ದಿನಗಳ ಆದಾಯವನ್ನು ನಾವು ಕೂಡಿಸುವ. 10,000 ಪ್ಲಸ್ 0. ಈಗ ನಮಗೆ ಸರಾಸರಿ ಬೇಕು, ಹಾಗಾಗಿ 2ರಿಂದ ಭಾಗಿಸುವ. ಎಷ್ಟಾಯಿತು? ಇದು 5,000 ರೂಪಾಯಿಗಳಾಯಿತು. ಅಂದರೆ ಒಬ್ಬ ವ್ಯಕ್ತಿ ಒಂದು ತಿಂಗಳಲ್ಲಿ ಸರಾಸರಿಯಾಗಿ ವ್ಯವಹಾರದ ಉದ್ದೇಶಕ್ಕಾಗಿ ಬಳಸುವಂತಹ ಹಣದ ಬೇಡಿಕೆ ಅವನ ಅರ್ಧ ತಿಂಗಳ ವೇತನಕ್ಕೆ ಸಮಾನವಾಗಿದೆ. ಇದು ಸರಾಸರಿ, ಎಲ್ಲರೂ ಇಷ್ಟೇ ಖರ್ಚು ಮಾಡಬೇಕಂತ ಇಲ್ಲ, ಸರಾಸರಿಯಾಗಿ ನಾವು ಅಂದಾಜು ಮಾಡೋದು. ಸೊ ಹೀಗೆ ಒಬ್ಬ ವ್ಯಕ್ತಿಯ ಸರಾಸರಿ ವ್ಯವಹಾರದ ಉದ್ದೇಶದ ಬೇಡಿಕೆಯನ್ನು ನಾವು ಅಂದಾಜು ಮಾಡಬಹುದು. ಹೀಗೆ ನಾವು ಇಡೀ ಅರ್ಥವ್ಯವಸ್ಥೆಯಲ್ಲಿ ವ್ಯವಹಾರದ ಉದ್ದೇಶಕ್ಕೋಸ್ಕರ ಎಷ್ಟು ಹಣಕ್ಕೆ ಬೇಡಿಕೆ ಬರುತ್ತೆ ಅನ್ನೋದನ್ನು ಅಂದಾಜು ಮಾಡಬಹುದು. ಇಲ್ಲಿ ಗಣಿತೀಯವಾಗಿ ಇದನ್ನು ನಾವು ನಿರೂಪಿಸಬೇಕಾದ್ರೆ ಒಂದು ಸೂತ್ರವನ್ನು ನಾವು ಬಳಸ್ಬೋದು. ಅದು ಯಾವುದು ಅಂತ ಹೇಳಿದರೆ, transaction demand for money is equal to K into T. ವ್ಯವಹಾರದ ಉದ್ದೇಶಕ್ಕಾಗಿ ಇರುವ ಹಣದ ಬೇಡಿಕೆಯನ್ನು ಇದು ಸೂಚಿಸುತ್ತೆ. ಟ್ರಾನ್ಸಾಕ್ಷನ್ ಡಿಮಾಂಡ್ ಫಾರ್ ಮನಿ ಇಸ್ ಈಕ್ವಲ್ ಟು K into T. ಅಂದರೆ ಇಲ್ಲಿ ಇದು ವ್ಯವಹಾರದ ಉದ್ದೇಶಕ್ಕಾಗಿ ಇರುವ ಹಣದ ಬೇಡಿಕೆಯನ್ನು ಸೂಚಿಸುತ್ತೆ. ಕೆ ಅನ್ನೋದು ಒಂದು ಧನಾತ್ಮಕ ಸ್ಥಿರಾಂಕವನ್ನು ಸೂಚಿಸುತ್ತೆ. ಟಿ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಟಿ ಅನ್ನೋದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಚಲಾವಣೆಯಲ್ಲಿ ಇರುವಂತಹ ವ್ಯವಹಾರದ ಅಥವಾ ವಹಿವಾಟಿನ ಒಟ್ಟು ಮೊತ್ತವನ್ನು ಇದು ಸೂಚಿಸುತ್ತೆ. ಸೊ ವ್ಯವಹಾರದ ಉದ್ದೇಶಕ್ಕಾಗಿ ಇರುವ ಹಣದ ಬೇಡಿಕೆ, ಇದನ್ನು ಕಂಡುಹಿಡಿಬೇಕಾದ್ರೆ ನಾವು ಈ ಒಂದು ಸೂತ್ರವನ್ನು ಬಳಸ್ಬೋದು. ಟ್ರಾನ್ಸಾಕ್ಷನ್ ಡಿಮಾಂಡ್ ಫಾರ್ ಮನಿ ಇಸ್ ಈಕ್ವಲ್ ಟು K into T. ಇಲ್ಲಿ ಇದು ಸ್ಥಿರಾಂಕವನ್ನು ಸೂಚಿಸುತ್ತೆ. ಟಿ ಅನ್ನೋದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಇರುವಂತಹ ವ್ಯವಹಾರದ ವಹಿವಾಟಿನ ಒಟ್ಟು ಮೊತ್ತವನ್ನು ಸೂಚಿಸುತ್ತೆ. ಇದನ್ನೇ ನಾವು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು. ಟ್ರಾನ್ಸಾಕ್ಷನ್ ಡಿಮಾಂಡ್ ಫಾರ್ ಮನಿ ಇಸ್ ಈಕ್ವಲ್ ಟು K into PY. ಇದು ಇನ್ನೊಂದು ಸೂತ್ರ. ಇಲ್ಲಿ ನಾವು
ವ್ಯವಹಾರದ ಉದ್ದೇಶಕ್ಕಾಗಿ ಇರುವಂತಹ ಹಣದ ಬೇಡಿಕೆ ಮತ್ತು ಆದಾಯದ ನಡುವಣ ಸಂಬಂಧವನ್ನು ವಿವರಿಸ್ಬೋದು. ಇದು ವ್ಯವಹಾರದ ಉದ್ದೇಶಕ್ಕಾಗಿರುವ ಹಣದ ಬೇಡಿಕೆಯನ್ನು ಸೂಚಿಸುತ್ತೆ. ಕೆ ಅನ್ನೋದು ಇಲ್ಲಿ ಕೂಡ ಧನಾತ್ಮಕ ಸ್ಥಿರಾಂಕವನ್ನು ಸೂಚಿಸುತ್ತೆ. ಪಿ ಅನ್ನೋದು ಸಾಮಾನ್ಯ ಬೆಲೆಯ ಮಟ್ಟವನ್ನು ಸೂಚಿಸುತ್ತೆ. ಸಾಮಾನ್ಯ ಬೆಲೆಯ ಮಟ್ಟ ಅಂದರೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಇರುವಂತಹ ಎಲ್ಲ ಸರಕು ಸೇವೆಗಳ ಬೆಲೆಯ ಮಟ್ಟವನ್ನು ಒಟ್ಟಾರೆಯಾಗಿ ನಾವು ವ್ಯಕ್ತಪಡಿಸೋದು ಯಾವುದರಿಂದ ಅಂತ ಹೇಳಿದರೆ ಸಾಮಾನ್ಯ ಬೆಲೆಯ ಮಟ್ಟದಿಂದ. ವೈ ಅನ್ನೋದು ಆದಾಯವನ್ನು ಸೂಚಿಸುತ್ತೆ. ಅರ್ಥಶಾಸ್ತ್ರದಲ್ಲಿ ವೈ ಅನ್ನುವ ಅಕ್ಷರ ಯಾವುದನ್ನು ಸೂಚಿಸುತ್ತೆ ಅಂದರೆ ಆದಾಯ. ಆದರೆ ಇಲ್ಲಿ ನಾವು ವೈ ಅಂತ ಹೇಳಿದರೆ ಅದು ರಾಷ್ಟ್ರೀಯ ಆದಾಯ, ಒಬ್ಬ ವ್ಯಕ್ತಿಯ ಆದಾಯ ಅಲ್ಲ, ರಾಷ್ಟ್ರೀಯ ಆದಾಯವನ್ನು ಸೂಚಿಸುತ್ತೆ. ಅಂದರೆ ರಾಷ್ಟ್ರೀಯ ಆದಾಯ ಅಂದರೆ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಸಮಗ್ರ ದೇಶೀಯ ಉತ್ಪನ್ನ ಅಂದರೆ ಆ ದೇಶದ ಒಟ್ಟು ಆದಾಯ, ಅದು ರಾಷ್ಟ್ರೀಯ ಆದಾಯವನ್ನು ಸೂಚಿಸುತ್ತೆ. ಸೊ ಇಲ್ಲಿ ಈಗ ಒಂದು ದೇಶದ ಸಮಗ್ರ ದೇಶೀಯ ಉತ್ಪನ್ನ ಅಂದರೆ ಒಟ್ಟು ರಾಷ್ಟ್ರೀಯ ಆದಾಯ ಮತ್ತು ವ್ಯವಹಾರದ ಉದ್ದೇಶ, ಇವೆರಡರ ನಡುವೆ ಎಂತಹ ಸಂಬಂಧ ಇರುತ್ತೆ ಅಂತ ಹೇಳಿದರೆ ಪರಸ್ಪರ ನೇರವಾದ ಸಂಬಂಧ ಇರುತ್ತೆ. ಅಂದರೆ ಒಂದು ದೇಶದ ಆದಾಯ ಹೆಚ್ಚಾದಂತೆ, ಒಬ್ಬ ವ್ಯಕ್ತಿಯ ವಿಷಯದಲ್ಲೂ ಹೀಗೆ, ಆದಾಯ ಹೆಚ್ಚಾದಂತೆ ವ್ಯವಹಾರದ ಉದ್ದೇಶಕ್ಕಾಗಿ ಇರುವಂತಹ ಹಣದ ಬೇಡಿಕೆ ಏನಾಗುತ್ತೆ, ಹೆಚ್ಚಾಗುತ್ತೆ. ಅಂದರೆ ನಮ್ಮಲ್ಲಿ ಹೆಚ್ಚು ಹಣ ಇದ್ದರೆ ಹೆಚ್ಚು ಖರ್ಚು ಮಾಡ್ತೇವೆ ಅಂತ, ನಿಜ ತಾನೇ ಅದು. ನಮ್ಮ ಕೈಯಲ್ಲಿ ಹೆಚ್ಚು ಹಣ ಇದ್ದರೆ, ನಮಗೆ ಹೆಚ್ಚು ಆದಾಯ ಬರ್ತಾ ಇದ್ದರೆ ನಾವೇನು ಮಾಡ್ತೇವೆ, ಹೆಚ್ಚು ಸರಕು ಮತ್ತು ಸೇವೆಗಳನ್ನು ಕೊಂಡು ಅನುಭೋಗಿಸ್ತೇವೆ. ಅಂದರೆ ವ್ಯವಹಾರದ ಉದ್ದೇಶಕ್ಕೋಸ್ಕರ ನಾವು ಹೆಚ್ಚು ಹಣವನ್ನು ಇಟ್ಕೊಳ್ತೇವೆ ನಮ್ಮ ಕೈಯಲ್ಲಿ. ಆದಾಯ ಹೆಚ್ಚಿದಷ್ಟು ವ್ಯವಹಾರದ ಉದ್ದೇಶಕ್ಕಾಗಿ ಇರುವಂತಹ ಹಣದ ಬೇಡಿಕೆ ಹೆಚ್ಚಾಗುತ್ತೆ. ಆದಾಯ ಹೆಚ್ಚಾದಂತೆ ವ್ಯವಹಾರದ ಉದ್ದೇಶಕ್ಕಾಗಿ ಇರುವ ಹಣದ ಬೇಡಿಕೆ ಹೆಚ್ಚಾಗುತ್ತೆ. ಆದಾಯ ಕಡಿಮೆಯಾದಂತೆ ವ್ಯವಹಾರದ ಉದ್ದೇಶಕ್ಕಾಗಿ ಇರುವಂತಹ ಹಣದ ಬೇಡಿಕೆಯೂ ಕಡಿಮೆಯಾಗುತ್ತೆ. ಒಂದು ಹೆಚ್ಚಾದರೆ ಮತ್ತೊಂದು ಹೆಚ್ಚಾಗುತ್ತೆ, ಒಂದು ಕಡಿಮೆಯಾದರೆ ಮತ್ತೊಂದು ಕೂಡ ಕಡಿಮೆಯಾಗುತ್ತೆ. ಅಂದರೆ ಇಲ್ಲಿ ಎಂತಹ ಸಂಬಂಧ ಇದು, ಪರಸ್ಪರ ನೇರ ಸಂಬಂಧ. ದೇಶದ ಆದಾಯ ಹೆಚ್ಚಾದಂತೆ ವ್ಯವಹಾರದ ಉದ್ದೇಶಕ್ಕಾಗಿ ಇರುವ ಹಣದ ಬೇಡಿಕೆ ಕೂಡ ಹೆಚ್ಚಾಗುತ್ತೆ, ಕಡಿಮೆ ಆದರೆ ಮತ್ತೊಂದು ಕೂಡ ಕಡಿಮೆ ಆಗುತ್ತೆ. ಹೀಗೆ ಇರುವಂತಹ ಸಂಬಂಧವನ್ನು ನಾವೇನಂತ ಹೇಳ್ತೇವೆ ಅಂತ ಹೇಳಿದರೆ ನೇರ ಸಂಬಂಧ ಅಂತ ಹೇಳ್ತೇವೆ. ಈ ರೀತಿ ವ್ಯವಹಾರದ ಉದ್ದೇಶಕ್ಕಾಗಿ ಇರುವಂತಹ ಹಣದ ಬೇಡಿಕೆಯನ್ನು ನಾವು ಗಣಿತೀಯವಾಗಿ ವ್ಯಕ್ತಪಡಿಸ್ಬೋದು. ಈ ಒಂದು ವಿಷಯವನ್ನು ಮಾತನಾಡುವಾಗ ನಾವು ತಿಳ್ಕೊಳ್ಳೇಬೇಕಾದಂತಹ ಮತ್ತೊಂದು ಅಂಶ ಯಾವುದು ಅಂತ ಹೇಳಿದರೆ ಹಣದ ಚಲಾವಣೆಯ ವೇಗ, ವೆಲಾಸಿಟಿ ಅಂತ ಹೇಳ್ತೀವಿ. ವೆಲಾಸಿಟಿ ಅಂದರೆ ವೇಗ, ಅದನ್ನು ನಾವು ವಿ ಅನ್ನುವ ಸಂಕೇತದ ಮೂಲಕ ಹೇಳ್ತೇವೆ. ಹಣದ ಚಲಾವಣೆಯ ವೇಗ. ಯಾವುದಕ್ಕೆ ನಾವು ಹಣದ ಚಲಾವಣೆಯ ವೇಗ ಅಂತ ಹೇಳ್ತೇವೆ? ಹಣದ ಚಲಾವಣೆಯ ವೇಗವನ್ನು ನಾವು ಕಂಡುಹಿಡಿದಾಗ ವ್ಯವಹಾರದ ಉದ್ದೇಶಕ್ಕಾಗಿ ಇರುವಂತಹ ಹಣದ ಬೇಡಿಕೆ ಎಷ್ಟು ಅನ್ನೋದನ್ನು ಕಂಡುಹಿಡಿಯೋದು ಸುಲಭ ಆಗುತ್ತೆ. ಹಾಗೆಯೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಹಣದ ಚಲಾವಣೆಯ ವೇಗ ಯಾವ ರೀತಿ ಇದೆ ಅನ್ನೋದನ್ನು ನಾವು ಕಂಡುಹಿಡಿದಾಗ ಒಟ್ಟು ವ್ಯವಹಾರದ ಪ್ರಮಾಣ ಎಷ್ಟು ಅನ್ನೋದನ್ನು ಕೂಡ ಸುಲಭವಾಗಿ ಕಂಡುಹಿಡಿಬೋದು. ಸೊ ಹಾಗಾಗಿ ನಾನು ಹೇಳಿದ್ದೆ, ಈಗ ನಾವು ಹಣದ ಚಲಾವಣೆಯ ವೇಗ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಚಲಾವಣೆ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ ಈಗಾಗಲೇ, ಒಬ್ಬರಿಂದ ಮತ್ತೊಬ್ಬರಿಗೆ ಹಣ ಚಲಿಸ್ತಾ ಹೋಗೋದು, ಅದನ್ನು ನಾವು ಚಲಾವಣೆ ಅಂತ ಹೇಳ್ತೀವಿ. ಇದರ ಒಂದು ವೇಗ ಯಾವ ರೀತಿ ಇದೆ? ಓಕೆ, ಸೊ ಇಲ್ಲಿ ಈಗ ಹಣದ ಚಲಾವಣೆಯ ವೇಗ ಅಂದರೆ ಏನು ಅನ್ನೋದನ್ನು ನಿಮಗೆ ನಾನು ಹೇಳ್ತೇನೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಹಣದ ಒಂದು ನಿರ್ದಿಷ್ಟ ಘಟಕ ಎಷ್ಟು ಬಾರಿ ಚಲಾವಣೆ ಆಗುತ್ತೆ? ಮತ್ತೊಮ್ಮೆ ಹೇಳ್ತೇನೆ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಹಣದ ಒಂದು ನಿರ್ದಿಷ್ಟ ಘಟಕ ಎಷ್ಟು ಬಾರಿ ಚಲಾವಣೆ ಆಗುತ್ತೆ, ಅದನ್ನು ನಾವು ಹಣದ ಚಲಾವಣೆಯ ವೇಗ ಅಂತ ಹೇಳ್ತೇವೆ. ಅಂದರೆ ಎಷ್ಟು ಕೈಗಳನ್ನು ಹಣದ ಈ ಒಂದು ನಿರ್ದಿಷ್ಟ ಘಟಕ ಬದಲಾಯಿಸುತ್ತೋ ಅದನ್ನು ನಾವು ಹಣದ ಚಲಾವಣೆಯ ವೇಗ ಅಂತ ಹೇಳ್ತೇವೆ. ಅಂದರೆ ಒಂದು ನಿರ್ದಿಷ್ಟ ಮೊತ್ತದ ಹಣ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಎಷ್ಟು ಕೈಗಳನ್ನು ಬದಲಾಯಿಸುತ್ತೆ, ಯಾವ ವೇಗದಲ್ಲಿ ಇದು ಹೋಗ್ತಾ ಇದೆ, ಇದನ್ನು ನಾವು ಹಣದ ಚಲಾವಣೆಯ ವೇಗ ಅಂತ ಹೇಳ್ತೇವೆ. ಓಕೆ, ಈಗ ಹಣದ ಚಲಾವಣೆಯ ವೇಗವನ್ನು
ನಾವು ಒಂದು ಉದಾಹರಣೆಯ ಮೂಲಕ ತಿಳ್ಕೊಳ್ಳೋಣ. ಈಗ ನಾನು 500 ರೂಪಾಯಿ ಕೊಟ್ಟು ತರಕಾರಿಯನ್ನು ತಗೊಳ್ತೇನೆ ಅಂತ ಇಟ್ಕೊಳ್ಳೋಣ. ಸೊ ಈಗ ನಾನೇನು ಮಾಡಿದೆ, 500 ರೂಪಾಯಿ ಕೊಟ್ಟು ತರಕಾರಿ ಮಾರುವವನ ಕೈಯಿಂದ 500 ರೂಪಾಯಿ ಮೌಲ್ಯದ ತರಕಾರಿಯನ್ನು ತಗೊಂಡೆ. ಈಗ ನನ್ನ ಕೈಯಿಂದ ಏನಾಯಿತು, 500 ರೂಪಾಯಿ ಯಾರಿಗೆ ವರ್ಗಾವಣೆ ಆಯಿತು? ತರಕಾರಿ ಮಾರಾಟ ಮಾಡುವವನಿಗೆ ವರ್ಗಾವಣೆ ಆಯಿತು. ತರಕಾರಿ ಮಾರಾಟ ಮಾಡುವಂತಹ ವ್ಯಕ್ತಿ ಇದೇ 500 ರೂಪಾಯಿ ಬಳಸ್ಕೊಂಡು ತನಗೆ ಬೇಕಾದ ಔಷಧಿಯನ್ನು ಕೊಂಡ್ಕೊಳ್ತಾನೆ ಅಂತ ಇಟ್ಕೊಳ್ಳೋಣ. ಎಷ್ಟು ರೂಪಾಯಿಗೆ? 500 ರೂಪಾಯಿಗೆ. ಅರ್ಥ ಆಯ್ತಲ್ಲ? ಈಗ ನಾನು 500 ರೂಪಾಯಿ ತರಕಾರಿ ಮಾರಾಟಗಾರನಿಗೆ ಕೊಟ್ಟೆ. ತರಕಾರಿ ಮಾರಾಟಗಾರ ಅದೇ 500 ರೂಪಾಯಿ ಬಳಸ್ಕೊಂಡು ಔಷಧಿ ಕೊಂಡ್ಕೊಂಡ. ಸೊ ಹಾಗಾಗಿ ಒಂದು ನಿರ್ದಿಷ್ಟ ಮೊತ್ತದ ಹಣ ಅಂತ ಹೇಳಿದೆ ನಾನು. ಹಣದ ಒಂದು ನಿರ್ದಿಷ್ಟ ಘಟಕ ಅಂತ ಹೇಳಿದೆ. ಹಣದ ಒಂದು ನಿರ್ದಿಷ್ಟ ಘಟಕ ಅಂದರೆ ಎಷ್ಟದು? 500 ರೂಪಾಯಿ. ಈಗ ನಾನು ಖರ್ಚು ಮಾಡ್ತಾ ಇರೋದು 500 ರೂಪಾಯಿ. ಹಣದ ನಿರ್ದಿಷ್ಟ ಘಟಕ ಇಲ್ಲಿ 500 ರೂಪಾಯಿ. ಆ 500 ರೂಪಾಯಿ ನನ್ನ ಕೈಯಿಂದ ತರಕಾರಿ ಮಾರುವವನ ಕೈಗೆ ಹೋಯಿತು. ಅಲ್ಲಿಂದ ಅದು ಔಷಧಿ ಮಾರಾಟ ಮಾಡುವ ಮಾರಾಟಗಾರನ ಕೈಗೆ ಹೋಯಿತು. ಸೊ ಈಗ 500 ರೂಪಾಯಿ ಅನ್ನುವಂತಹ ಈ ನಿರ್ದಿಷ್ಟ ಘಟಕ ಎಷ್ಟು ಕೈಗಳನ್ನು ಬದಲಾಯಿಸಿತು? ನನ್ನಿಂದ ತರಕಾರಿ ಮಾರಾಟಗಾರನಿಗೆ, ಅಲ್ಲಿಂದ ಔಷಧಿ ವ್ಯಾಪಾರಿಗೆ. ಸೊ ಹಾಗಾಗಿ ಇಲ್ಲಿ ಏನಾಯ್ತಂತ ಹೇಳಿದರೆ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಹಣದ ಪ್ರಮಾಣ ಎಷ್ಟು ಬಾರಿ ಚಲಾವಣೆ ಆಗುತ್ತೋ ಅದನ್ನು ನಾವು ಹಣದ ಚಲಾವಣೆಯ ವೇಗ ಅಂತ ಹೇಳ್ತೇವೆ ಅಂತ ಹೇಳಿದೆ. ಇದನ್ನು ವಿ ಅನ್ನುವ ಸಂಕೇತದ ಮೂಲಕ ವ್ಯಕ್ತಪಡಿಸ್ತೇವೆ. ಈಗ ಈ ಒಂದು ಉದಾಹರಣೆಯಲ್ಲಿ 500 ರೂಪಾಯಿ 3 ಕೈಗಳನ್ನು ಬದಲಾಯಿಸಿದೆ. ಎಷ್ಟು ಕೈಗಳನ್ನು ಬದಲಾಯಿಸುತ್ತೋ ಅದು ಹಣದ ಚಲಾವಣೆಯ ವೇಗ. 3 ಕೈಗಳನ್ನು ಬದಲಾಯಿಸಿದೆ ಅಂದರೆ ಎಷ್ಟಾಯ್ತು? ಈಗ ವಿ 3 ಆಯಿತು. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಈಗ ನಾವು ಹಣದ ಚಲಾವಣೆಯ ವೇಗವನ್ನು ಬಳಸಿಕೊಂಡು ಒಂದು ಅರ್ಥವ್ಯವಸ್ಥೆಯಲ್ಲಿ ಒಟ್ಟು ವ್ಯವಹಾರ ಅಥವಾ ಹಣದ ವಹಿವಾಟು ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ ಅನ್ನೋದನ್ನು ಕಂಡುಹಿಡಿಬೋದು. ಇದಕ್ಕೊಂದು ಸೂತ್ರ ಇದೆ, ವಿ ಇಂಟು ಟ್ರಾನ್ಸಾಕ್ಷನ್ ಡಿಮಾಂಡ್ ಫಾರ್ ಮನಿ ಈಸ್ ಈಕ್ವಲ್ ಟು ಟಿ. ಇಲ್ಲಿ ವಿ ಅನ್ನೋದು ಹಣದ ಚಲಾವಣೆಯ ವೇಗವನ್ನು ಸೂಚಿಸುತ್ತೆ. ಇದು ವ್ಯವಹಾರದ ಉದ್ದೇಶಗಳಿಗಾಗಿರುವ ಹಣದ ಬೇಡಿಕೆಯನ್ನು ಸೂಚಿಸುತ್ತೆ. ಇದರ ಒಂದು ಗುಣಲಬ್ಧವೇ ಅರ್ಥವ್ಯವಸ್ಥೆಯಲ್ಲಿ ವ್ಯವಹಾರದ ಉದ್ದೇಶಗಳಿಗಾಗಿ ಇರುವಂತಹ ಒಟ್ಟು ಹಣದ ಮೊತ್ತ. ಈಗ ನೋಡಿ, ಇಲ್ಲಿ ವಿ ಎಷ್ಟು? ಇಲ್ಲಿ 3 ಗುಣಿಸು ವ್ಯವಹಾರದ ಉದ್ದೇಶಗಳಿಗಾಗಿ ನನ್ನ ಕೈಯಲ್ಲಿ ಇರುವಂತಹ ಹಣದ ಪ್ರಮಾಣ ಎಷ್ಟು? 500 ರೂಪಾಯಿ. ಸೊ ಈಗ ನನ್ನ ಕೈಯಲ್ಲಿದ್ದಂತಹ 500 ರೂಪಾಯಿ ಮತ್ತಿಬ್ಬರ ಕೈಗೆ ಹೋಗಿದೆ. ಅಂದರೆ 3 ಕೈಗಳನ್ನು ಇದು ಬದಲಾಯಿಸಿದೆ. ಹಾಗಾಗಿ ಹಣದ ಚಲಾವಣೆಯ ವೇಗ 3. ಸೊ 3 ಗುಣಿಸು 500 ಎಷ್ಟಾಯಿತು? 1500 ರೂಪಾಯಿ. ಅಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಆದಂತಹ ಒಟ್ಟು ವ್ಯವಹಾರದ ಪ್ರಮಾಣ, ಟಿ ಅನ್ನೋದೇನನ್ನು ಸೂಚಿಸುತ್ತೆ? ಟ್ರಾನ್ಸಾಕ್ಷನ್. ಟಿ ಅಂತ ಹೇಳಿದರೆ ಟ್ರಾನ್ಸಾಕ್ಷನ್. ಒಟ್ಟು ವ್ಯವಹಾರದ ಪ್ರಮಾಣ ಎಷ್ಟಾಯಿತು? ಇಲ್ಲಿ 1500 ರೂಪಾಯಿಗಳು. 500 ರೂಪಾಯಿ ಅನ್ನೋದು ಒಂದೇ ಘಟಕ. ಅದು 3 ಬಾರಿ ಚಲಾವಣೆಯಾದ ಕಾರಣ ವ್ಯವಹಾರ ಎಷ್ಟಾಯಿತು? 1500 ರೂಪಾಯಿಗಳಷ್ಟು ವ್ಯವಹಾರ ಆಯಿತು. ಸೊ ಇದನ್ನು ನಾವು ಹಣದ ಚಲಾವಣೆಯ ವೇಗ ಅಂತ ಹೇಳ್ತೇವೆ. ಈಗ ಒಂದು ಅರ್ಥವ್ಯವಸ್ಥೆಯಲ್ಲಿ ಚಲಾವಣೆಯಾಗುವಂತಹ ಒಟ್ಟು ಹಣದ ಪ್ರಮಾಣವನ್ನು ನಾವು ಕಂಡುಹಿಡಿದಿದ್ದೇವೆ. ಅಂದರೆ ಚಲಾವಣೆಯ ವೇಗ 3, ವ್ಯವಹಾರದ ಉದ್ದೇಶಕ್ಕಾಗಿ ಇದ್ದಂತಹ ಹಣದ ಪ್ರಮಾಣ, ಹಣದ ಬೇಡಿಕೆ 500. ಸೊ ಇವೆರಡರ ಗುಣಲಬ್ಧ ಒಂದು ಅರ್ಥವ್ಯವಸ್ಥೆಯಲ್ಲಿ ಇರುವಂತಹ ಒಟ್ಟು ವ್ಯವಹಾರ ಅಥವಾ ವಹಿವಾಟಿನ ಮೊತ್ತವಾಗಿರುತ್ತೆ. ಈ ರೀತಿ ನಾವು ಇಡೀ ಅರ್ಥವ್ಯವಸ್ಥೆಯಲ್ಲಿ ಹಣದ ಒಂದು ಚಲಾವಣೆ ಯಾವ ರೀತಿ ಆಗುತ್ತೆ, ವ್ಯವಹಾರದ ಉದ್ದೇಶಕ್ಕಾಗಿರುವಂತಹ ಹಣದ ಬೇಡಿಕೆಯ ಒಟ್ಟು ಪ್ರಮಾಣ ಎಷ್ಟು ಅನ್ನೋದನ್ನು ಅಂದಾಜು ಮಾಡಬಹುದು. ಇಲ್ಲಿ
ನಮ್ಮ ಕೈಯಲ್ಲಿ ಇರುವಂತಹ ಹಣದ ಪ್ರಮಾಣ, ವ್ಯವಹಾರದ ಉದ್ದೇಶಕ್ಕಾಗಿ ನಮ್ಮ ಕೈಯಲ್ಲಿ ಇರುವಂತಹ ಹಣದ ಮೊತ್ತ ಇದೆಯಲ್ಲ, ಅದು ದಾಸ್ತಾನಾಗಿರುತ್ತೆ. ಹಾಗೆ ಹಣದ ಚಲಾವಣೆಯ ವೇಗ ಅನ್ನೋದು ಹರಿವನ್ನು ಸೂಚಿಸುತ್ತೆ. ಸ್ಟಾಕ್ ಆ್ಯಂಡ್ ಫ್ಲೋ ಅಂತ ಕೇಳಿದ್ದೀರಿ ನೀವು. ಸೊ ನಮ್ಮ ಕೈಯಲ್ಲಿ ಇರುವಂತಹ ನಿರ್ದಿಷ್ಟ ಮೊತ್ತದ ಹಣ ದಾಸ್ತಾನಾದರೆ ಅದು ಎಷ್ಟು ಕೈಗಳನ್ನು ಬದಲಾಯಿಸುತ್ತೆ, ಆ ಹಣದ ಚಲಾವಣೆಯ ವೇಗ ಅನ್ನೋದು ಹರಿವನ್ನು ಸೂಚಿಸುತ್ತೆ. ಸೊ ಇದಿಷ್ಟು ಹಣದ ಬೇಡಿಕೆಯ ವ್ಯವಹಾರದ ಉದ್ದೇಶ. ಓಕೆ, ಈಗ ನಾವು ಕೇನ್ಸ್ ರವರ ಪ್ರಕಾರ ಹಣದ ಬೇಡಿಕೆಗೆ ಇರುವಂತಹ ಎರಡನೆಯ ಉದ್ದೇಶ ಯಾವುದದು? ಸಟ್ಟ ವ್ಯಾಪಾರದ ಉದ್ದೇಶ. ಇದನ್ನು ತಿಳ್ಕೊಳ್ಳುವ. ಇಲ್ಲಿ ನೀವು ಮೊದಲಿಗೆ ಸಟ್ಟ ವ್ಯಾಪಾರ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕು. ಸಟ್ಟ ವ್ಯಾಪಾರ ಅಂತ ಹೇಳಿದರೆ ವಿವಿಧ ಆಸ್ತಿಗಳಲ್ಲಿ, ಬೆಲೆ ಬಾಳುವ ಆಸ್ತಿಗಳಲ್ಲಿ, ಚಿನ್ನ, ಬೆಳ್ಳಿ, ಜಮೀನು, ಕಟ್ಟಡ, ಷೇರು ಮತ್ತು ಡಿಬೆಂಚರುಗಳಂತಹ ಬಾಂಡುಗಳು, ಇಂತಹ ಆಸ್ತಿಗಳಲ್ಲಿ ಬಂಡವಾಳ ಹೂಡಿಕೆ ಮಾಡಿ ಅದರಿಂದ ಲಾಭ ಪಡೆಯುವಂತಹ ಒಂದು ವ್ಯವಸ್ಥೆ ಅಥವಾ ಪ್ರಕ್ರಿಯೆಗೆ ನಾವೇನಂತ ಹೇಳ್ತೇವೆ? ಸಟ್ಟ ವ್ಯಾಪಾರ ಅಂತ ಹೇಳ್ತೇವೆ. ಅರ್ಥ ಆಯ್ತಲ್ಲ? ಬೆಲೆ ಬಾಳುವಂತಹ ಆಸ್ತಿಗಳ ಮೇಲೆ ಬಂಡವಾಳ ಹೂಡಿಕೆ ಮಾಡಿ ಅದರಿಂದ ಲಾಭ ಪಡೆಯುವಂತಹ ಒಂದು ಪ್ರಕ್ರಿಯೆಯೇ ಸಟ್ಟ ವ್ಯಾಪಾರ. ಆದರೆ ಇಲ್ಲಿ ಕೇನ್ಸ್ ರವರು ಹೆಚ್ಚು ಮಹತ್ವ ಕೊಡೋದು ಯಾವುದಕ್ಕೆ ಅಂತ ಹೇಳಿದರೆ, ಭದ್ರತೆಗಳ ಮೇಲೆ ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಚಿನ್ನ, ಬೆಳ್ಳಿ, ಕಟ್ಟಡಕ್ಕಿಂತಲೂ ಕೂಡ ಕೇನ್ಸ್ ರವರು ಹೆಚ್ಚು ಹೇಳೋದು ಷೇರುಗಳು ಮತ್ತು ಡಿಬೆಂಚರುಗಳಂತಹ ಭದ್ರತೆಗಳ ಮೇಲೆ ಹೂಡಿಕೆ ಮಾಡಿ ಲಾಭ ಗಳಿಸುವಂತಹ ಒಂದು ವ್ಯವಸ್ಥೆಗೆ ಇವರು ಸಟ್ಟ ವ್ಯಾಪಾರ ಅಂತ ತಗೊಂಡಿರೋದು. ಸೊ ನಾವು ಈಗ ಹಾಗೆ ತಗೊಳ್ಳುವ. ಈ ಒಂದು ಸಟ್ಟ ವ್ಯಾಪಾರದ ಉದ್ದೇಶಕ್ಕೋಸ್ಕರ ಜನರು ತಮ್ಮ ಕೈಯಲ್ಲಿ ನಗದು ಹಣವನ್ನು ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ. ಹೇಗೆ ನಾವು ಆಗ ವ್ಯವಹಾರದ ಉದ್ದೇಶದಲ್ಲಿ ದಿನನಿತ್ಯದ ವ್ಯವಹಾರಗಳಿಗೋಸ್ಕರ ಜನರು ತಮ್ಮ ಕೈಯಲ್ಲಿ ನಗದು ಹಣವನ್ನು ಇಟ್ಕೊಳ್ಳಿಕ್ಕೆ ಬಯಸ್ತಾರೆ ಅಂತ ಹೇಳಿದ್ವೋ, ಅದೇ ರೀತಿ ಇಲ್ಲಿ ಕೂಡ ಜನ ಸಟ್ಟ ವ್ಯಾಪಾರವನ್ನು ಮಾಡೋದಕ್ಕೆ, ಅಂದರೆ ಬಂಡವಾಳ ಮಾರುಕಟ್ಟೆಯಲ್ಲಿ ಈ ಭದ್ರತೆಗಳ ಬೆಲೆಗಳು ಕಡಿಮೆ ಇದ್ದಾಗ ಅದನ್ನು ಕೊಂಡುಕೊಂಡು ಅವುಗಳ ಬೆಲೆಗಳು ಹೆಚ್ಚಾಗುವಾಗ ಅದನ್ನು ಮಾರಾಟ ಮಾಡ್ತಾರೆ. ಬೆಲೆಗಳು ಕಡಿಮೆ ಇದ್ದಾಗ ಕೊಂಡುಕೊಂಡು ಅವುಗಳ ಬೆಲೆಗಳು, ಭದ್ರತೆಗಳ ಬೆಲೆಗಳು ಹೆಚ್ಚಾದಾಗ ಅದನ್ನು ಮಾರಾಟ ಮಾಡ್ತಾರೆ. ಸೊ ಬೆಲೆ ಕಡಿಮೆ ಇರುವಾಗ ಅವರು ಕೊಂಡುಕೊಂಡಾಗ ಕಡಿಮೆ ಬೆಲೆಗೆ ಅವರಿಗೆ ಸಿಕ್ಕಿರುತ್ತೆ. ಹೆಚ್ಚು ಬೆಲೆಗೆ ಮಾರಾಟ ಮಾಡಿದಾಗ ಅವುಗಳ ನಡುವಣ ಅಂತರ ಇದೆಯಲ್ಲ, ಅದು ಅವರಿಗೆ ಲಾಭ ಆಗುತ್ತೆ. ಈ ರೀತಿ ವ್ಯವಹಾರವನ್ನು ಮಾಡೋದಕ್ಕೋಸ್ಕರವೇ ಜನ ತಮ್ಮ ಕೈಯಲ್ಲಿ ನಗದು ಹಣವನ್ನು ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ. ಇದಕ್ಕೆ ನಾವೇನಂತ ಹೇಳೋದಂದರೆ ಸಟ್ಟ ವ್ಯಾಪಾರದ ಉದ್ದೇಶ ಅಂತ ಹೇಳ್ತೇವೆ. ಅರ್ಥ ಆಯ್ತಲ್ಲ? ಈ ಸಟ್ಟ ವ್ಯಾಪಾರದ ಉದ್ದೇಶ ಯಾವುದನ್ನು ಅವಲಂಬಿಸಿದೆ ಅಂತ ಹೇಳಿದರೆ, ಕೇನ್ಸ್ ರವರ ಪ್ರಕಾರ ಎಷ್ಟು ಹಣವನ್ನು ಜನ ತಮ್ಮ ಕೈಯಲ್ಲಿ ಸಟ್ಟ ವ್ಯಾಪಾರಕ್ಕೋಸ್ಕರ ಇಡ್ತಾರೆ ಅನ್ನೋದು ಬಡ್ಡಿ ದರವನ್ನು ಅವಲಂಬಿಸಿದೆ. ಯಾವ ಬಡ್ಡಿ ದರ? ಬ್ಯಾಂಕಿನಲ್ಲಿ ನಾವು ಹಣವನ್ನು ಹೂಡಿಕೆ ಮಾಡಿದಾಗ ಬ್ಯಾಂಕು ಕೊಡುವಂತಹ ಬಡ್ಡಿ ದರ. ಸೊ ಬ್ಯಾಂಕಿನ ಬಡ್ಡಿ ದರದ ಮೇಲೆ ನಿಂತಿದೆ ಯಾವುದು ಅಂತ ಹೇಳಿದರೆ, ಸಟ್ಟ ವ್ಯಾಪಾರದ ಉದ್ದೇಶಕ್ಕೋಸ್ಕರ ನಾವು ನಮ್ಮ ಕೈಯಲ್ಲಿ ಇಟ್ಕೊಳ್ಳುವ ನಗದು ಹಣದ ಒಂದು ಪ್ರಮಾಣ ಅಥವಾ ನಗದು ಹಣಕ್ಕಿರುವಂತಹ ಬೇಡಿಕೆ. ಇದು ಯಾವ ರೀತಿ? ಇಲ್ಲಿ ನೋಡಿ, ಈಗ ಬ್ಯಾಂಕಿನಲ್ಲಿ ನಮ್ಮ ಒಂದು ಹಣಕ್ಕೆ ಡಿಪಾಸಿಟ್, ನಾವು ಅಲ್ಲಿ ಠೇವಣಿ ಇಟ್ಟಾಗ ಬ್ಯಾಂಕು ಹೆಚ್ಚು ಬಡ್ಡಿ ನಮಗೆ ಕೊಟ್ಟರೆ ಸಾಮಾನ್ಯವಾಗಿ ನಾವೇನು ಮಾಡ್ತೇವೆ? ಅದನ್ನು ನಮ್ಮಲ್ಲಿರುವಂಥ ಹಣವನ್ನು ಬ್ಯಾಂಕಿನಲ್ಲಿ ಇಡ್ತೇವೆ. ಹೌದು ತಾನೆ? ಯಾಕೆ ಅಂತ ಹೇಳಿದರೆ, ಬ್ಯಾಂಕಿನಲ್ಲಿ ಇಟ್ಟಾಗ ನಮಗೆ ಯಾವುದೇ ರಿಸ್ಕ್ ಇಲ್ಲ. ಕೇನ್ಸ್ ರವರು ಹೇಳುವ ಹಾಗೆ ಭದ್ರತೆಯಲ್ಲಿ ಹೂಡಿಕೆ ಮಾಡಿದಾಗ ಅಲ್ಲಿ ರಿಸ್ಕ್ ಇದೆ. ಅವುಗಳ ಬೆಲೆಗಳು ಸಡನ್ ಕಡಿಮೆ ಆದರೆ ನಷ್ಟ ಸಂಭವ ಹೆಚ್ಚು. ಹಾಗಾಗಿ ಅಲ್ಲಿ ಸ್ವಲ್ಪ ರಿಸ್ಕ್ ಹೆಚ್ಚಿರೋದ್ರಿಂದ ಬ್ಯಾಂಕುಗಳು ಹೆಚ್ಚು ಬಡ್ಡಿ ಕೊಟ್ಟರೆ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ನಮ್ಮ ಹಣವನ್ನು ಬ್ಯಾಂಕಿನಲ್ಲಿ ಇಡೋದಕ್ಕೆ ಬಯಸ್ತೇವೆ. ಯಾವುದರ ಬದಲು? ಸಟ್ಟ ವ್ಯಾಪಾರಕ್ಕೆ ಬಳಸುವ ಬದಲು ನಮ್ಮ ಹಣವನ್ನು ಬ್ಯಾಂಕಿನಲ್ಲಿ ಇಡೋದಕ್ಕೆ ಬಯಸ್ತೇವೆ. ಯಾವಾಗ ಬ್ಯಾಂಕು ಬಡ್ಡಿ ದರವನ್ನು ಕಡಿಮೆ ಮಾಡುತ್ತೋ
ಆಗ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಅಂದರೆ ಬ್ಯಾಂಕಿನಲ್ಲಿ ಕಡಿಮೆ ಬಡ್ಡಿ ಸಿಗುತ್ತೆ ನಮ್ಮ ಹಣಕ್ಕೆ, ಅಂಥ ದೊಡ್ಡ ಲಾಭ ಏನು ಇಲ್ಲ ಬ್ಯಾಂಕಿನಲ್ಲಿ ಇಟ್ಟಾಗ ಅಂತ ಅನ್ನಿಸಿದರೆ ಜನ ಏನು ಮಾಡ್ತಾರೆ, ಆ ಹಣವನ್ನು ಬಂಡವಾಳ ಮಾರುಕಟ್ಟೆಯಲ್ಲಿ ಭದ್ರತೆಗಳ ಮೇಲೆ ಹೂಡಿಕೆ ಮಾಡ್ತಾರೆ. ಸೊ ಹಾಗಾಗಿ ಬಡ್ಡಿದರ ಮತ್ತು ಯಾವುದು ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ಇರುವಂತಹ ಹಣದ ಬೇಡಿಕೆ, ಇವೆರಡರ ನಡುವೆ ಪರಸ್ಪರ ವಿರುದ್ಧವಾದ ಸಂಬಂಧ ಇದೆ. ನಾವೀಗ ಹೇಳ್ಬೋದು, ಬಡ್ಡಿದರ ಹೆಚ್ಚು ಇದ್ದರೆ ಸ್ಪೆಕ್ಯುಲೇಟಿವ್ ಡಿಮಾಂಡ್ ಫಾರ್ ಮನಿ, ಅಂದರೆ ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ಇರುವಂತಹ ಹಣದ ಬೇಡಿಕೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆಗಲೇ ನಾನು ಹೇಳಿದೆ, ಬಡ್ಡಿ ದರ ಹೆಚ್ಚಿದ್ದಾಗ ಜನ ಏನು ಮಾಡ್ತಾರೆ, ಬ್ಯಾಂಕಿನಲ್ಲಿ ಹಣ ಇಡೋದ್ರಿಂದ ಸಟ್ಟ ವ್ಯಾಪಾರಕ್ಕೋಸ್ಕರ ಅವರ ಕೈಯಲ್ಲಿರುವ ನಗದು ಹಣದ ಪ್ರಮಾಣ ಕಡಿಮೆ ಆಗುತ್ತೆ. ಅಂದರೆ ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿರುವ ಹಣದ ಬೇಡಿಕೆ ಕಡಿಮೆ ಆಗುತ್ತೆ. ಯಾವಾಗ ಬಡ್ಡಿ ದರ ಕಡಿಮೆ ಆಗುತ್ತೋ, ಬಡ್ಡಿ ದರ ಬ್ಯಾಂಕಿನಲ್ಲಿ ಕಡಿಮೆ ಆಗುತ್ತೋ, ಬ್ಯಾಂಕು ತನ್ನ ಬಡ್ಡಿ ದರವನ್ನು ಕಡಿಮೆ ಮಾಡಿದೆ ಅಂತ ಇಟ್ಕೊಳ್ಳಿ, ಆಗಲೇ ನಾನು ಹೇಳಿದ ಹಾಗೆ ಜನ ಹೆಚ್ಚು ಹಣವನ್ನು ತಮ್ಮ ಕೈಯಲ್ಲಿ ಸಟ್ಟ ವ್ಯಾಪಾರದ ಉದ್ದೇಶಕ್ಕೋಸ್ಕರ ಇಟ್ಕೊಳ್ತಾರೆ. ಅಂದರೆ ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ಇರುವಂತಹ ಹಣದ ಬೇಡಿಕೆ ಆಗ ಹೆಚ್ಚಾಗುತ್ತೆ. ಹಾಗಾಗಿ ಇವೆರಡರ ನಡುವೆ ಎಂತಹ ಸಂಬಂಧ ಇದೆ, ಪರಸ್ಪರ ವಿರುದ್ಧವಾದ ಸಂಬಂಧ ಇದೆ. ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ಜನ ತಮ್ಮ ಕೈಯಲ್ಲಿ ಇಟ್ಟುಕೊಳ್ಳುವಂತಹ ಹಣದ ಪ್ರಮಾಣ ಯಾವುದನ್ನು ಅವಲಂಬಿಸಿದೆ, ಬಡ್ಡಿ ದರವನ್ನು ಅವಲಂಬಿಸಿದೆ. ಮತ್ತು ಇವೆರಡರ ನಡುವೆ ಪರಸ್ಪರ ವಿರುದ್ಧವಾದಂತಹ ಸಂಬಂಧ ಇದೆ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ನಾವು ಇಲ್ಲಿ ಸಟ್ಟ ವ್ಯಾಪಾರಕ್ಕೋಸ್ಕರ ಇರುವಂತಹ ಹಣದ ಬೇಡಿಕೆಯನ್ನು ಕಂಡುಹಿಡಿಬೇಕಾದ್ರೆ ಈ ಒಂದು ಸೂತ್ರವನ್ನು ಬಳಸ್ಬೋದು. R maximum minus R divided by R minus R minimum. Speculative demand for money is equal to R maximum minus R divided by R minus R minimum. ಈ ಒಂದು ಸೂತ್ರದಲ್ಲಿ ಇದೇನನ್ನು ಸೂಚಿಸುತ್ತೆ, ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ಇರುವ ಹಣದ ಬೇಡಿಕೆಯನ್ನು ಸೂಚಿಸುತ್ತೆ. R maximum ಅಂತ ಹೇಳಿದರೆ ಗರಿಷ್ಠ ಬಡ್ಡಿ ದರ, ಇದು ಆರ್ ಬಡ್ಡಿ ದರವನ್ನು ಸೂಚಿಸುತ್ತೆ. ಇಲ್ಲಿ ಆರ್ ಮಿನಿಮಮ್ ಅಂತ ಹೇಳಿದರೆ ಕನಿಷ್ಠ ಬಡ್ಡಿ ದರ. ಈ ಒಂದು ಸೂತ್ರವನ್ನು ಬಳಸಿ ನಾವು ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ಇರುವಂತಹ ಹಣದ ಬೇಡಿಕೆಯನ್ನು ಅಂದಾಜು ಮಾಡಬಹುದು. ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ಇರುವಂತಹ ಹಣದ ಬೇಡಿಕೆ ಅನ್ನೋದು ಬಡ್ಡಿ ದರದಿಂದ ನಿರ್ಧಾರ ಆಗುತ್ತೆ. ಇದು ನಮಗೆ ಗೊತ್ತಾಯಿತು. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ, ಅರ್ಥವ್ಯವಸ್ಥೆಯಲ್ಲಿ ಈ ಒಂದು ಬಡ್ಡಿ ದರ ಮತ್ತು ಸಟ್ಟ ವ್ಯಾಪಾರದ ಪ್ರಕ್ರಿಯೆ ಇವೆರಡರಿಂದಾಗಿ ಒಂದು ಸಮಸ್ಯೆ ಉದ್ಭವ ಆಗುತ್ತೆ. ಅದು ಯಾವುದಂತ ಹೇಳಿದರೆ ದ್ರವ್ಯತೆಯ ಬಲೆ, ಲಿಕ್ವಿಡಿಟಿ ಟ್ರ್ಯಾಪ್ ಅಂತ ಹೇಳ್ತೇವೆ. ದ್ರವ್ಯತೆಯ ಬಲೆ. ಇಲ್ಲಿ ಒಂದು ಪರಿಸ್ಥಿತಿಯನ್ನು ನಾವು ಈಗ ಊಹಿಸ್ಕೊಳ್ಬೇಕು. ಸಟ್ಟ ವ್ಯಾಪಾರದ ಉದ್ದೇಶಕ್ಕೋಸ್ಕರ ಜನ ತಮ್ಮ ಕೈಯಲ್ಲಿ ನಗದು ಹಣವನ್ನು ಇಟ್ಕೊಂಡಿರ್ತಾರೆ. ಅವರು ಎರಡು ವಿಷಯಗಳನ್ನು ಗಮನಿಸ್ತಾರೆ. ಯಾವುದು? ಬ್ಯಾಂಕಿನಲ್ಲಿರುವ ಬಡ್ಡಿ ದರ, ಬಂಡವಾಳ ಮಾರುಕಟ್ಟೆಯಲ್ಲಿ ಇರುವಂತಹ ಭದ್ರತೆಯ ಬೆಲೆಗಳು, ಇವೆರಡನ್ನು ಗಮನಿಸ್ತಾ ಇರ್ತಾರೆ. ಆಗಲೇ ನಾನು ಹೇಳಿದಾಗೆ ಬ್ಯಾಂಕಿನಲ್ಲಿ ಬಡ್ಡಿ ದರ ಹೆಚ್ಚಿದರೆ ಆ ಕಡೆ ಹೂಡಿಕೆ ಮಾಡ್ತಾರೆ. ಇಲ್ಲಿ ಭದ್ರತೆಗಳ ಬೆಲೆಗಳು ಕಡಿಮೆ ಇದ್ದಾಗ ಅದನ್ನು ಕೊಂಡುಕೊಂಡು ಹೆಚ್ಚು ಇದ್ದಾಗ ಮಾರಾಟ ಮಾಡ್ತಾರೆ. ಅಂದರೆ ಭದ್ರತೆಗಳ ಬೆಲೆಗಳು ಹೆಚ್ಚಾಗ್ತಾ ಹೋಗೋದನ್ನು ಗಮನಿಸ್ತಾ ಇರ್ತಾರೆ. ಈಗ ಒಂದು ಸಂದರ್ಭ ಏನಾಗುತ್ತೆ ಅಂತ ಹೇಳಿದರೆ, ಬ್ಯಾಂಕಿನಲ್ಲಿ ಬಡ್ಡಿ ದರ ಕಡಿಮೆ ಇದೆ. ಅರ್ಥ ಆಯ್ತಲ್ಲ? ಬಡ್ಡಿ ದರ ಕಡಿಮೆ ಇದೆ. ಮುಂದೆ ಭವಿಷ್ಯದಲ್ಲಿ ಬಡ್ಡಿ ದರ ಹೆಚ್ಚಾಗಬಹುದು. ಆಗ ನಾವು ಅದನ್ನು ಬ್ಯಾಂಕಿನಲ್ಲಿ ಇಡುವ ಅಂತ ಹೇಳಿ ಬಡ್ಡಿ ದರ ಕಡಿಮೆ ಇದ್ದಾಗ ಜನ ಆ ಹಣವನ್ನು ಬ್ಯಾಂಕಿನಲ್ಲಿ ಇಡದೆ ತಮ್ಮ ಕೈಯಲ್ಲೇ ಇಟ್ಕೊಳ್ತಾರೆ. ಮತ್ತೊಂದು ಕಡೆ ಭದ್ರತೆಗಳ ಬೆಲೆಗಳು ಕಡಿಮೆ ಆಗ್ತಾ ಹೋಗುವಂತಹ ಸಂದರ್ಭ ಇರುತ್ತೆ. ಏರುಪೇರುಗಳು ಇದ್ದೇ ಇರುತ್ತೆ ಬಂಡವಾಳ ಮಾರುಕಟ್ಟೆಯಲ್ಲಿ. ಆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಎಲ್ಲ ಷೇರುಗಳ ಬೆಲೆಗಳು ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇರುವಂತಹ ಒಂದು ಪ್ರಕ್ರಿಯೆ ಅಲ್ಲಿ ಇದೆ. ಈಗ ಜನ ಏನು ಯೋಚನೆ ಮಾಡ್ತಾರೆ, ಷೇರುಗಳಲ್ಲಿ ಹೂಡಿಕೆ ಮಾಡಿದರೆ ಬೆಲೆಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ, ಆಗ ನಷ್ಟ ಸಂಭವಿಸುತ್ತೆ.
ಹೂಡಿಕೆ ಮಾಡಿದರೆ ನಷ್ಟ ಸಂಭವಿಸುತ್ತೆ. ಮತ್ತೊಂದು ಕಡೆ ಬ್ಯಾಂಕಿನಲ್ಲಿ ಬಡ್ಡಿ ಕಡಿಮೆ ಇದೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಬ್ಯಾಂಕಿನಲ್ಲಿ ಬಡ್ಡಿ ಕಡಿಮೆ ಇರೋದರಿಂದ ಅಲ್ಲಿ ಇಡೋದಿಲ್ಲ. ಇವರ ಗಮನ ಎಲ್ಲಿರುತ್ತೆ? ಬಂಡವಾಳ ಮಾರುಕಟ್ಟೆಯ ಮೇಲೆ ಇರುತ್ತೆ. ಯಾವಾಗ ಷೇರುಗಳು, ಡಿಬೆಂಚರುಗಳಂತಹ ಭದ್ರತೆಗಳ ಬೆಲೆಗಳು ಹೆಚ್ಚಾಗುತ್ತೋ, ಅಂದರೆ ಹೆಚ್ಚಾಗ್ತಾ ಹೋಗುವಂತಹ ಪ್ರಕ್ರಿಯೆ ಪ್ರಾರಂಭವಾಗುತ್ತೋ ಆಗ ಹೂಡಿಕೆ ಮಾಡುವ ಅಂತ ಹೇಳಿ ಪ್ರಸ್ತುತ ಜನ ಏನು ಮಾಡ್ತಾರೆ? ಹಣವನ್ನು ತಮ್ಮ ಕೈಯಲ್ಲೇ ಇಟ್ಕೊಳ್ತಾರೆ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಬ್ಯಾಂಕಿನಲ್ಲೂ ಇಡೋದಿಲ್ಲ, ಬಂಡವಾಳ ಮಾರುಕಟ್ಟೆಯಲ್ಲೂ ಹೂಡಿಕೆ ಮಾಡೋದಿಲ್ಲ, ತಮ್ಮ ಕೈಯಲ್ಲೇ ನಗದು ಹಣವನ್ನು ಇಟ್ಕೊಂಡಿರ್ತಾರೆ. ಯಾವ ಉದ್ದೇಶಕ್ಕೋಸ್ಕರ? ಸಟ್ಟ ವ್ಯಾಪಾರದ ಉದ್ದೇಶಕ್ಕೋಸ್ಕರ. ಸೊ ಸಟ್ಟ ವ್ಯಾಪಾರದ ಉದ್ದೇಶಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ಜನರ ಕೈಯಲ್ಲಿ ಅತಿ ಹೆಚ್ಚು ಹಣ ಇರುತ್ತೆ. ಸೊ ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಜನರ ಕೈಯಲ್ಲಿ ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿರುವ ಹಣದ ಬೇಡಿಕೆ ಏನಾಗಿರುತ್ತೆ ಅಂದರೆ ಅನಂತವಾಗಿರುತ್ತೆ. ಇದನ್ನು ಇನ್ಫಿನಿಟ್ ಅಂತ ಹೇಳ್ತೇವೆ, ಅನಂತವಾಗಿರುತ್ತೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಣ, ನಗದು ಹಣ ಜನರ ಕೈಯಲ್ಲಿ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಹಣದ ಪೂರೈಕೆ ಕೂಡ ಹೆಚ್ಚಿರುತ್ತೆ. ಹಣದ ಪೂರೈಕೆ ಹೆಚ್ಚಿರುತ್ತೆ, ಆದರೆ ಸರಕು ಸೇವೆಗಳಿಗೆ ಬೇಡಿಕೆ ಕಡಿಮೆ ಇರುತ್ತೆ. ಯಾಕೆಂದರೆ ಈ ನಗದು ಹಣವನ್ನು ಜನ ಯಾಕೆ ಇಟ್ಕೊಂಡಿರ್ತಾರೆ ಕೈಯಲ್ಲಿ? ಸಟ್ಟ ವ್ಯಾಪಾರವನ್ನು ಮಾಡೋದಕ್ಕೋಸ್ಕರ. ಹಾಗಾಗಿ ಅದನ್ನು ವ್ಯವಹಾರದ ಉದ್ದೇಶಗಳಿಗೋಸ್ಕರ ಬಳಸೋದಿಲ್ಲ. ಅದರಿಂದ ಬೇಡಿಕೆ ಕಡಿಮೆ ಇರುತ್ತೆ. ಹಣದ ಪೂರೈಕೆ ಹೆಚ್ಚು, ಸರಕು ಸೇವೆಗಳಿಗಿರುವ ಬೇಡಿಕೆ ಕಡಿಮೆ, ಜನರ ಕೈಯಲ್ಲಿ ಹೆಚ್ಚು ನಗದು ಹಣ ಇದೆ. ಇಂತಹ ಒಂದು ಪರಿಸ್ಥಿತಿಗೆ ನಾವೇನಂತ ಹೇಳೋದಂದರೆ ದ್ರವ್ಯತೆಯ ಬಲೆ ಅಂತ ಹೇಳೋದು, ಲಿಕ್ವಿಡಿಟಿ ಟ್ರ್ಯಾಪ್. ಇದು ಅರ್ಥವ್ಯವಸ್ಥೆಯಲ್ಲಿ ಕೆಲವೊಮ್ಮೆ ಸಂಭವಿಸುವಂತಹ ಒಂದು ಪರಿಸ್ಥಿತಿ. ಆದರೆ ಇದು ಆರ್ಥಿಕ ಅಭಿವೃದ್ಧಿಗೆ ಅಷ್ಟು ಸೂಕ್ತವಲ್ಲ. ಹಾಗಾಗಿ ಇಂತಹ ಪರಿಸ್ಥಿತಿಗಳು ಬರುವಾಗ ಅದನ್ನು ಸರಿಪಡಿಸುವಂತಹ ಕ್ರಮಗಳನ್ನು ಕೈಗೊಳ್ತಾರೆ. ಈಗ ನಾವು ಈ ಒಂದು ದ್ರವ್ಯತೆಯ ಬಲೆ ಅನ್ನುವಂತಹ ಪರಿಸ್ಥಿತಿಯನ್ನು ಒಂದು ರೇಖಾಚಿತ್ರದ ಮೂಲಕ ತಿಳ್ಕೊಳ್ಬೋದು. ದ್ರವ್ಯತೆಯ ಬಲೆ ಅನ್ನುವಂತಹ ಪರಿಕಲ್ಪನೆಯನ್ನು ನಾವು ಈ ಒಂದು ರೇಖಾಚಿತ್ರದ ಮೂಲಕ ತಿಳ್ಕೊಳ್ಳೋಣ. ಇಲ್ಲಿ OX ಅಕ್ಷದಲ್ಲಿ ಸಟ್ಟ ವ್ಯಾಪಾರದ ಬೇಡಿಕೆಯನ್ನು ಸೂಚಿಸಿದ್ದೇವೆ. ಅಂದರೆ ಸಟ್ಟ ವ್ಯಾಪಾರಕ್ಕೋಸ್ಕರ ಜನ ತಮ್ಮ ಕೈಯಲ್ಲಿ ಇಟ್ಟುಕೊಳ್ಳುವಂತಹ ಹಣದ ಪ್ರಮಾಣವನ್ನು ಇಲ್ಲಿ ಸೂಚಿಸಲಾಗಿದೆ. OY ಅಕ್ಷದಲ್ಲಿ ನಾವು ಬಡ್ಡಿ ದರವನ್ನು ಸೂಚಿಸಿದ್ದೇವೆ. ಇಲ್ಲಿ 2 ಬಡ್ಡಿ ದರಗಳಿವೆ. ಆರ್ ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ಬಡ್ಡಿ ದರದ ಗರಿಷ್ಠ ಪ್ರಮಾಣ ಇದು, ಆರ್ ಮಿನಿಮಮ್ ಅಂದರೆ ಬಡ್ಡಿ ದರದ ಕನಿಷ್ಠ ಪ್ರಮಾಣ. ಇಲ್ಲಿ ಬಡ್ಡಿ ದರಕ್ಕೆ ಅನುಗುಣವಾಗಿ ಸಟ್ಟ ವ್ಯಾಪಾರದ ಹಣದ ಬೇಡಿಕೆ ಬದಲಾಗ್ತಾ ಹೋಗುತ್ತೆ. ಇಲ್ಲಿ ನಾವು ಗಮನಿಸಬೇಕಾಗಿರುವ ಅಂಶ ಏನಂತ ಹೇಳಿದರೆ, ಸಟ್ಟ ವ್ಯಾಪಾರದ ಉದ್ದೇಶಕ್ಕೋಸ್ಕರ ಇರುವಂತಹ ಹಣದ ಪ್ರಮಾಣ ಯಾವುದರಿಂದ ನಿರ್ಧಾರ ಆಗುತ್ತೆ? ಬಡ್ಡಿ ದರದಿಂದ ನಿರ್ಧಾರ ಆಗುತ್ತೆ. ಆರ್ ಮ್ಯಾಕ್ಸಿಮಮ್ ಮೈನಸ್ ಆರ್, ಆರ್ ಮೈನಸ್ ಆರ್ ಮಿನಿಮಮ್. ಇಲ್ಲಿ ಬಡ್ಡಿ ದರವೇ ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ಇರುವಂತಹ ಹಣದ ಬೇಡಿಕೆಯನ್ನು ನಿರ್ಧರಿಸೋದು. ಈಗ ನಾನು ಈಗಾಗಲೇ ಹೇಳಿದ್ದೇನೆ ದ್ರವ್ಯತೆಯ ಬಲೆ ಅಂದರೆ ಏನು, ಯಾವ ಒಂದು ಪರಿಸ್ಥಿತಿಯಲ್ಲಿ ಅದು ಉಂಟಾಗುತ್ತೆ ಅಂತ. ಬಡ್ಡಿ ದರ ಅತ್ಯಂತ ಕನಿಷ್ಠವಾಗಿದೆ. ಇಲ್ಲಿ ಗರಿಷ್ಠ ಬಡ್ಡಿ ದರವನ್ನು ನಾವು ಸೂಚಿಸಿದ್ದೇವೆ. ಇಲ್ಲಿ ನೋಡಿ, ಕನಿಷ್ಠ ಬಡ್ಡಿ ದರ ಇದ್ದಾಗ ಜನ ಏನು ಮಾಡ್ತಾರೆ ಅಂತ ಹೇಳಿದರೆ, ಹಣವನ್ನು ತಮ್ಮ ಕೈಯಲ್ಲಿ, ನಗದು ಹಣವನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಮತ್ತೊಂದು ಕಡೆ ಬಂಡವಾಳ ಮಾರುಕಟ್ಟೆಯಲ್ಲೂ ಹೂಡಿಕೆ ಮಾಡಿರೋದಿಲ್ಲ. ಸೊ ಈ ಒಂದು ಪರಿಸ್ಥಿತಿ ಇಲ್ಲಿ ನಾವು ಕಾಣ್ಬೋದು. ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಇದು ಅನಂತತೆಯನ್ನು ಸೂಚಿಸುತ್ತೆ, ಇನ್ಫಿನಿಟಿ. ಈ ಇಷ್ಟು ಭಾಗ ಯಾವುದನ್ನು ಸೂಚಿಸುತ್ತೆ ಅಂತ ಹೇಳಿದರೆ ದ್ರವ್ಯತೆಯ ಬಲೆಯನ್ನು ಸೂಚಿಸುತ್ತೆ. ಅಂದರೆ ಜನರ ಕೈಯಲ್ಲಿ ಅತಿ ಹೆಚ್ಚು ಪ್ರಮಾಣದ ನಗದು ಹಣ ಇದೆ, ಅದು ಎರಡು ಕಡೆಗೂ ಹೂಡಿಕೆ ಮಾಡದೆ ಅವರ ಕೈಯಲ್ಲೇ ಇದೆ. ಹಣದ ಪೂರೈಕೆ ಹೆಚ್ಚಿರುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಇಲ್ಲಿ ಕಾಣ್ಬೋದು. ಇದು ದ್ರವ್ಯತೆಯ ಬಲೆಯ ಪರಿಸ್ಥಿತಿ. ಸೊ ಈ ಒಂದು ರೇಖಾಚಿತ್ರ ದ್ರವ್ಯತೆಯ ಬಲೆ ಅಂದರೆ ಏನು ಅನ್ನೋದನ್ನು ವಿವರಿಸುತ್ತೆ. ಹೀಗೆ ಸಟ್ಟ ವ್ಯಾಪಾರದ ಉದ್ದೇಶಕ್ಕಾಗಿ ಜನ ತಮ್ಮ ಕೈಯಲ್ಲಿ ಇಟ್ಕೊಳ್ಳುವಂತಹ ಹಣದ ಪ್ರಮಾಣ ಅನ್ನೋದು ಬಡ್ಡಿ ದರದಿಂದ ನಿರ್ಧಾರ ಆಗುತ್ತೆ ಮತ್ತು ಕೆಲವೊಂದು ಸಂದರ್ಭಗಳಲ್ಲಿ ಅದು ಇಂತಹ ಸಮಸ್ಯೆಗಳನ್ನು ಕೂಡ ಹುಟ್ಟು ಹಾಕುತ್ತೆ. ಇಲ್ಲಿ ಒಂದು ವಿಷಯವನ್ನು ನಾವು ತಿಳ್ಕೊಳ್ಬೇಕು. ಇದು ಸಮಗ್ರ ಅರ್ಥಶಾಸ್ತ್ರ ಆಗಿರೋದ್ರಿಂದ ನಾವು
ಹಣದ ಬೇಡಿಕೆ ಬಗ್ಗೆ ಈಗ ಮಾತಾಡ್ತಾ ಇದ್ದೇವೆ. ಹಾಗಾಗಿ ಹಣದ ಒಟ್ಟು ಬೇಡಿಕೆ ಎಷ್ಟು ಅನ್ನೋದನ್ನು ಹೇಗೆ ಕಂಡುಹಿಡಿಯುವುದು? ಈಗಾಗಲೇ ನಾವು ಹಣದ ಬೇಡಿಕೆಯ 2 ಉದ್ದೇಶಗಳನ್ನು ತಿಳ್ಕೊಂಡ್ವಿ. ವ್ಯವಹಾರದ ಉದ್ದೇಶ ಮತ್ತು ಸಟ್ಟ ವ್ಯಾಪಾರದ ಉದ್ದೇಶ. ವ್ಯವಹಾರದ ಉದ್ದೇಶ ಅಂತ ಹೇಳಿದರೆ ನಮ್ಮ ದಿನನಿತ್ಯದ ವ್ಯವಹಾರಕ್ಕಾಗಿ ನಾವು ನಮ್ಮ ಕೈಯಲ್ಲಿ ಇಟ್ಕೊಳ್ಳುವಂತಹ ಹಣದ ಪ್ರಮಾಣ. ಇದನ್ನು ನಾವೇನಂತ ಹೇಳ್ತೇವೆ? ಟ್ರಾನ್ಸಾಕ್ಷನ್ ಡಿಮಾಂಡ್ ಫಾರ್ ಮನಿ. ಹಾಗೆ ಸಟ್ಟ ವ್ಯಾಪಾರದ ಉದ್ದೇಶಕ್ಕೋಸ್ಕರ ಕೂಡ ಹಣವನ್ನು ನಾವು ನಮ್ಮ ಕೈಯಲ್ಲಿ ಇಟ್ಕೊಳ್ತೇವೆ. ಸ್ಪೆಕ್ಯುಲೇಟಿವ್ ಡಿಮಾಂಡ್ ಫಾರ್ ಮನಿ. ಇವೆರಡನ್ನೂ ಒಟ್ಟು ಸೇರಿಸಿದಾಗ ನಮಗೆ ಏನು ಸಿಗುತ್ತೆ ಅಂತ ಹೇಳಿದರೆ, ಆ ಒಂದು ಅರ್ಥವ್ಯವಸ್ಥೆಯಲ್ಲಿ ಇರುವಂತಹ ಹಣದ ಒಟ್ಟು ಬೇಡಿಕೆಯ ಪ್ರಮಾಣವನ್ನು ನಾವು ಅಂದಾಜು ಮಾಡಬಹುದು. ಅಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ಅರ್ಥವ್ಯವಸ್ಥೆಯಲ್ಲಿ ಹಣದ ಬೇಡಿಕೆ ಎಷ್ಟು ಇದೆ, ಒಟ್ಟು ಹಣದ ಬೇಡಿಕೆ ಎಷ್ಟು ಇದೆ, ಇದನ್ನು ಕಂಡುಹಿಡಿಬೇಕಾದರೆ ನಾವು ಈ 2 ಉದ್ದೇಶಗಳಿಗಾಗಿ ಇರುವಂತಹ ಹಣದ ಬೇಡಿಕೆಯನ್ನು ಒಟ್ಟು ಸೇರಿಸಬೇಕು. ಸೊ ಹಾಗಾಗಿ ಇಲ್ಲಿ ನಾವು ಈ ಒಂದು ಸೂತ್ರದ ಮೂಲಕ ಹಣದ ಒಟ್ಟು ಬೇಡಿಕೆಯನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಬಹುದು. ಸೊ ಹೀಗೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಹಣದ ಬೇಡಿಕೆ ಅನ್ನೋದು ಬಹಳ ಮುಖ್ಯ. ಅದರಲ್ಲೂ ಕೆನೇಷಿಯನ್ ಇಕನಾಮಿಕ್ಸ್ ಅಂತ ಹೇಳ್ತೀವಿ, JM ಕೇನ್ಸ್ ರವರ ಆರ್ಥಿಕ ವಿಶ್ಲೇಷಣೆಯಲ್ಲಿ ಈ ಸಟ್ಟ ವ್ಯಾಪಾರಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಒಂದು ಅರ್ಥವ್ಯವಸ್ಥೆಯಲ್ಲಿನ ಹಣದ ಪೂರೈಕೆ, ಹಾಗೆ ಬೆಲೆಯ ಮಟ್ಟ, ಅಲ್ಲಿಯ GDP ಅಂದರೆ ದೇಶದ ರಾಷ್ಟ್ರೀಯ ಆದಾಯ, ಹಾಗೆ ನಾವು ಹಣದುಬ್ಬರ ಅಂತ ಹೇಳ್ತೀವಿ, ಇನ್ಫ್ಲೇಷನ್. ಈ ಎಲ್ಲ ಚಲಕಗಳು ಕೂಡ ಪರಸ್ಪರ ಅವಲಂಬಿಯಾಗಿದೆ. ಇವುಗಳೆಲ್ಲದರಲ್ಲಿ ಏರುಪೇರುಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗದ ಹಾಗೆ ನೋಡಿಕೊಳ್ಬೇಕು. ಯಾಕೆಂತ ಹೇಳಿದರೆ ಒಂದು ಅರ್ಥವ್ಯವಸ್ಥೆ ಆರ್ಥಿಕ ಪ್ರಗತಿಯನ್ನು ಉತ್ತಮ ರೀತಿಯಲ್ಲಿ ಸಾಧಿಸಬೇಕಾದ್ರೆ ಈ ಎಲ್ಲ ಅಂಶಗಳ ನಡುವೆ ಒಂದು ಸಮತೋಲನ ಇರಬೇಕು. ಇವೆಲ್ಲವೂ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿ ಇದ್ದಾಗ ನಾವು ಸುಲಭವಾಗಿ ಪ್ರಗತಿಯನ್ನು ಸಾಧಿಸ್ಬೋದು. ಹಾಗಾಗಿ ಹಣದ ಬೇಡಿಕೆ ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಅಂಶ. ಸೊ ಇದಿಷ್ಟು ಹಣದ ಬೇಡಿಕೆಗೆ ಸಂಬಂಧಿಸಿದಂತಹ ವಿಷಯ. ನಿಮಗೆಲ್ಲರಿಗೂ ಇವತ್ತು ನಾನು ವಿವರಿಸಿದಂತಹ ಪರಿಕಲ್ಪನೆಗಳು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ಕ್ಲಾಸ್ನಲ್ಲಿ ಹಣದ ಪೂರೈಕೆಯ ಬಗ್ಗೆ ಮಾತನಾಡುವ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.